ಸ್ವಾಗತ ಭಾಷಣ ಅಂತೀರಿ, ಸ್ವಾಗತ ಭಾಷಣನೇ ಅಲ್ಲ, ಇರಲಿ. ಇವತ್ತಿನ ಈ ನರ್ನಳ್ಳಿ ಗ್ರಾಮದಲ್ಲಿ ಬಸವಣ್ಣ ಅನಾವರಣ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಪರಪೂಜಿಸಿ ಡಾಕ್ಟರ್ ಪಂಡಿತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕ್ಕೆ ಭಕ್ತಿಯನ್ನು ಮನಗಳು ತಿಳಿಸಿ ವೇದಿಕೆ ಎಲ್ಲ ಗಣ್ಯಮಾನ್ಯರೇ ಈಗ ಮತ್ತೆ ಹಿರಿಕೆಯ ಶರಣರೇ ತಾಯಂದೆ ಮಾತೆ ಮಿತ್ರಸ್ತೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಸವಣ್ಣನ ಬಗ್ಗೆ ಆಗಲಿ ಇನ್ನೊಂದು ಬಗ್ಗೆ ನಾನು ಏನು ಮಾತಾಡೋಣ. ಕಾರಣ ಏನಂತ, ನಿಜವಾದ ಬಸವಣ್ಣನೇ ನಮ್ಮ ಮುಂದಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನಾದಾಗಿ ಯಾರಿಗೂ ಬಸವಣ್ಣನ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯದಿಂದ ಅದ್ರ ಬಗ್ಗೆ ಏನಾದ್ರು ಹೋಗ್ತಕ್ಕಂಥದ್ದು ಪೂಜ್ಯರ ಪಾದಕ್ಕೆ ಹಾಕಿಬಿಟ್ಟು ಇವತ್ತು ಭಾಳ ಸಂತೋಷ ಏನಪ್ಪ ಅಂದ್ರೆ ಈಗಾದ್ರೂ ಹತ್ಕೊಂಡು ಈಗ ನಮ್ಗೇನು ಸಮಸ್ಯೆ ಆಗುತ್ತೆ ಏನಕ್ಕಂದ್ರೆ ಬಸವಣ್ಣ ಅಂದ್ರೆ ಲಿಂಗಾಯತರು ದೇವರು ಬರೋ ವಿಷಪ್ಪ ಅಂತ ತಿಳ್ಕೊಂಡ್ರೆ ಇದು ಹೋಗ್ಬೇಕು ಅನ್ನೋದು ಪೂಜ್ಯರು ಪ್ರತಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 32 ಜಿಲ್ಲೆಗಳು ಹೋಗಿ ಬಸವಣ್ಣ ತತ್ವವನ್ನು ಸಾರ್ ಹೇಳಿದ್ರು ಸಹ ಭಾಳ ಜನ ಮನಸ್ಸಿನಲ್ಲಿ ಹೋಗಿಲ್ಲ. ಅದು ಹೋಗ್ಬೇಕು. ನೀವು ಅದು ಹೋದಾಗ ಮಾತ್ರ ನಿಜವಾದ ನಾವು ಬಸವಣ್ಣ ಪುತ್ರ ಅನಾವರಣ ಮಾಡಿದ್ದಕ್ಕೆ ಮತ್ತು ಅವನ ಅನುಯಾಯಿ ಆಗಕ್ಕೆ ಸಾಕಾಗುತ್ತೆ ಅಂತ ಕಳಕಳಿಯಾದ ವಿನಂತಿ ತಮ್ಮಲ್ಲಿ ಸಂದರ್ಭ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾನೆ. ಇವತ್ತು ಬರ್ತದಂತ ಒಂದು 4-5 ಜನ ನನಗೆ ಅವ್ರ ಅಟ್ಯಾಕ್ ಮಾಡಿ ಹುಡುಗರು ಬಂದಂತ ತಪ್ಪು ಅಂತಲ್ಲ. ಎಲ್ಲಿಗೆ ನಾವು ಯಾವ ಕೆರೆ ನೀರು ತುಂಬಿಸ್ತೀವಿ, ಕೆರೆ ಕೇಳ್ತಾವೆ ಸಣ್ಣಲ್ಲಿ ಬಂದಾಗ ಕೇಳಿದ್ವಿ, ಅವತ್ತಲ್ಲಿ ಏನು ಕೊಡ್ದೆ ಈಗ ಸಹ ಕೇಳಿ ತಮ್ಮಲ್ಲಿ ವಿನಂತಿ ಮಾಡಿದ್ದೆ. ನಿಮಗೆ ಕಾನೂನು ಏನೈತಿ ಯಾಕಂದ್ರೆ ಜುಲೈ 15ರಿಂದ 4 ತಿಂಗಳು ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್ 15ವರೆಗೂ ಮಾತ್ರ ಹೊಳೆಯಿಂದ ನೀರು ಎತ್ತಲಿಕ್ಕೆ ನಮಗೆ ಕಾನೂನು ಇರೋದು. ಕಾರಣ ಅವಾಗ ಹೆಚ್ಚು ಯಾಕಂದ್ರೆ ಎಲ್ಲ 500 HP ಮೋಟರ್ಗಳು ಒಂದು ಅರ್ಧ ಇಂಚ್ ನೀರು ಕಮ್ಮಿ ಅಂದ್ರೆ ಮೋಟ್ರ್ ಹಂಗೆ ಬರ್ನಾಗುತ್ತೆ ಅಂತ ಬೋರ್ಡು. ಅದಕ್ಕೆ ಒಂದು 5 ಲಕ್ಷದಿಂದ 6 ಲಕ್ಷ ರೂಪಾಯಿ ಇರ್ತದೆ. ಆದ್ದರಿಂದ ಈಗ ಅಲ್ಲಿ ಎಲ್ಲ ಪಂಚರಾಗಿದೆ, ಶಾಂಕ್ಷನ್ ಆಗಿದೆ, ಟ್ರೈನ್ ನೋಡಿದ್ವಿ. ಜುಲೈ 15ರಿಂದ 4 ತಿಂಗಳಲ್ಲ ಬೇಕಾದ್ರೆ 5 ತಿಂಗಳಲ್ಲಿ ಆ ಕೆರೆಯಲ್ಲಿ ಎಲ್ಲ ಈ ಭಾಗದಲ್ಲಿ ಎಲ್ಲ ಕೆರೆ ಆ ಕೆರೆ ಇಟ್ಟಿರ್ತಾರೆ. ಏಕೇಕಾನಿಂದ ಹಿಡಿದು ಕುಮಾರನಹಳ್ಳಿಯಿಂದ ಹಿಡಿದು ಎಲ್ಲ ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕ ಮಾಡ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ರಮೇಶ್ ಮಾತಾಡೋಕೆ ಹೇಳಿದ ಬುದ್ಧಿ ನಮ್ಮೂರ ಬಹಳ ಜನ ಹೆಣ್ಣು ಎಣ್ಣೆ ಸಿಗ್ತಾ ಇಲ್ಲ ಅಂತ ಒಂದ್ ಕಡೆ ನಲ್ತಿರೋ ನೀವು ಆಗ ನೀವು ಯಾರು ಕೊಡಕ್ಕೆ ನಮ್ಮ ರೈತರ ಮಕ್ಕಳಿಗೆ ಅಂದ್ಕೊಂಡು ಹೆಂಗೆ ಯೋಚನೆ ಮಾಡ್ತೀರಿ, ಗಂಡು ಕೊಡಕ್ಕೆ ಮಾಡ್ತಿದ್ದೆ ಅಂದ್ರೆ ಹಂಗೆ ಇರ್ತೀರಿ. ಅದು ಹೋಗ್ಬೇಕು ಅಂತಕ್ಕಂಥ ನನ್ನ ಕಡೆಯಿಂದ ವಿನಂತಿ ಆಗ್ತೀನಿ. ಈಗ ಹೇಳಿದೆ ಇಲ್ಲಿ ಗುಡ್ಕ ಹಾಕ್ತಿದ್ವಿ, ಇಲ್ಲೇ ಕುಕ್ಕದ್ದು ಏನಾದ್ರು ಮಾಡ್ತಿದ್ದೆ ಅಂತೇಳಿ ನಾನು ಇವತ್ತು ತರಲೆ ಗ್ರಾಮದಲ್ಲಿ ವಿನಂತಿ ಮಾಡ್ತಿರೋದು, ಊಟದ ಅಂಗಡಿ ಬಂದ್ ಮಾಡ್ತಾರೆ, ಕೂಡ ಯಾರು ಗುಡ್ಕ ಮಾಡ್ಕೊಡುವ ಅಂತ ಕಂಡೀಷನ್ ಮಾಡಿ. ಏನೇನು ನೀವೆಲ್ಲ ಹೇಳ್ತೀರಿ ಮತ್ತೆ ಇಲ್ಲೇ ಇಟ್ಕೊಂಡಿದ್ದೀರಿ ಮೇಲೆ 6 ಗಂಟೆ ಮೇಲೆ ಅಂಗಡಿನ. ಅದು ಒಂದು ಬಂದಾದಲ್ಲಿ ನಿಜವಾಗೂ ಸಹ ನೀವು ಈ ಬಸವಣ್ಣ ಪುಸ್ತಕ ಅನಾವರಣ ಮಾಡಿದ್ದು ಸಹ ಸಾಕಾಗುತ್ತೆ ಅಂತ ನನ್ನೊಂದು ಸರ್ಕಾರದ ವಿನಂತಿ. ಆಮೇಲೆ ಸರಿಯಪ್ಪ ಏನ್ ಹೇಳ್ತಾರೆ ಚರ್ಚೆ ಹೇಳಿ. ಈಗ ರಮೇಶ್ ಮುಖ್ಯವಾಗಿ ಹೇಳಿ ಬೆಂಚ್ ಸಿಗಲ್ಲ ಹೆಂಡತಿ ಅಂತ ಮಾಡಿ ರಮೇಶ ಈಗ ನೀವೇ ಪೂಜೆಗ ಕಾಳು ಕೊಡುವರೆ ಬಸವಣ್ಣ ಪುತ್ರನ ಮದುವೆ ಅಂತ ಹೇಳಿಲ್ಲ. ನಿಜವಾಗ ನಾನು ಹೇಳಿದ್ರೆ ಅದು ಮಾಡಿಬಿಡ್ರಿ. ಜೊತೆ ನಾವು ನೀರು ತುಂಬಿಸ್ತೇವೆ. ಇವೆಲ್ಲ ಬಹಳ ಜನ ಬುದ್ಧಿ ಬಹಳ ಇದೆಲ್ಲರೂ 90 ಭಾಗ ಏಕೆ ದುರ್ಘಟನೆ ಹಿಡಿದು ಗಣೇಶ ಕುರುಬನು 90 ಭಾಗ ಜನ ಈ ಭಾಗದ ರೈತರು ತೋಟ ಮಾಡ್ಕೊಂಡಿದ್ದೀವಿ. ಎಲ್ಲರೂ ತೋಟ ಮಾಡ್ಕೊಂಡಿದ್ದೀವಿ, ಎಲ್ಲರೂ ಚೆನ್ನಾಗಿರ್ತೀವಿ. ಆದ್ರಿಂದ ಇನ್ನು ಕೆರೆಗೂ ನೀರು ಗ್ಯಾರಂಟಿ ಆಗ್ಬಿಟ್ರೆ ಏನು ನೀವು ಹೆಣ್ಣು ಕೊಡ್ತಾರೆ ಸಿಕ್ಕಿತ್ತು 2 ವರ್ಷ ಪೂಜೆ ಕರ್ಸಬೇಕಾದ್ರೆ ಯಾರು ಒಳಕೊಡಕ್ಕೆ ಈ ಭಾಗದ ಹೆಣ್ಣು ಸಿಕ್ಕಿಲ್ಲ ಅನ್ನೋದು ಹೊಡೋದಕ್ಕೆ ನಾನು ಬೇಕಾದ್ರೆ ಜವಾಬ್ದಾರಿ ಅಂತಾರಪ್ಪ. ಇಷ್ಟು ಮಾಡೋಣ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳಿ ಮತ್ತೊಂದು ಎಲ್ಲರಿಗೂ ಹೊಂಚಿ ನನ್ನ ಮಾತು ಸಿಕ್ಕೊಂಡು ಸಂತ ವಿಶ್ವಗುರು ಬಸವಣ್ಣನವರ ಒಂದು ನೂತನ ಪುತ್ಥಳಿ ಒಂದು ಅನಾವರಣಗೊಳಿಸಿರ್ತಕ್ಕಂಥ ಡಾಕ್ಟರ್ ಪರಮ ಪೂಜ್ಯ ಶ್ರೀ ಪಂಡಿತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕವನ್ನು ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಜನಪ್ರಿಯ ಶಾಸಕರ ಡಿ ಜಿ ಶಾಮಿಗೌಡ್ರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ, ಶರಣೆಯರೇ, ಪತ್ರಿಕಾ ಮಾಧ್ಯಮದ ಸಹೋದರ, ಮುದ್ದು ಮಕ್ಕಳೇ, ಈಗಾಗಲೇ ಬಸವಣ್ಣನವರ ಆಚಾರ ವಿಚಾರಗಳನ್ನ ನಮ್ಮ ಪ್ರಾಸ್ತಾವಿಕರಿಗೆ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತೆ ಮುಂದೆ ಗುರುಗಳು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ಸಮಾಜ ನಿರ್ಮಾಣ, ಇವತ್ತು ಬಸವಣ್ಣನವರು ವಚನಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನ ಮೇಲು ಕೀಳೆಂಬ ಎಲ್ಲ ಇವನ್ನ ಹೋಗಲಾಡಿಸಿಕೆ ಬಸವಣ್ಣನವರ ಅವತ್ತಿನ 12ನೇ ಶತಮಾನದಲ್ಲಿ ಬಹಳ ಈ ಒಂದು
ಪರಿಶ್ರಮ ಪಟ್ಟು ಇವತ್ತು ಸಮಾಜ ನಿರ್ಮಾಣಕ್ಕೆ ಇವತ್ತು ಅವರ ಅಡಿಪಾಯ ಹಾಕಿಕೊಟ್ಟಿದ್ದಾರೆ. ಅವರ ಆದರ್ಶಗಳನ್ನು ನಾವು ನೀವೆಲ್ಲರ ಜೀವನದಲ್ಲಿ ಎಲ್ಲರೂ ಗ್ರಾಮಗಳಲ್ಲಿ ಒಟ್ಟಾಗಿ ಅವನ್ನ ಅವಲಂಬಿಸಿದರೆ ಆ ಒಂದು ನಾವೆಲ್ಲ ಒಂದು ಆ ಬದುಕು ಹಸನಾಗುತ್ತೆ ಅಂತ ಹೇಳ್ತಾ, ಈ ಒಂದು ಬಸವೇಶ್ವರ ಪುತ್ಥಳಿ ಎಲ್ಲ ಗ್ರಾಮಸ್ಥರು ಪಂಡಿತರಾದ್ರಿ ಗುರುಗಳ ಹತ್ರ ಕೇಳಿ ಡೇಟ್ ಅಂದ್ರು. ಇವರೆಲ್ಲ ಪುತ್ಥಳಿ ಮಾಡಿ ಹಾಕಿ ಪುತ್ಥಳಿನೆಲ್ಲ ಈಗಾಗಲೇ ಮಾಡಾಕಿದ್ರು. ಅಲ್ಲಿ ಹೋದಾಗ ಪಂಡಿತರಾದ್ರಿ ಗುರುಗಳು ಲಿಂಗ ಪೂಜೆ ಇರೋದು ಅದನ್ನು ಮಾಡ್ತೀರಿ ಅಂತಂದ್ರು. ಹೊರಗಣ ಎಲ್ಲ ಗ್ರಾಮಸ್ಥರು ಒಬ್ರಿಗೊಬ್ರು ವಿಚಾರ ಮಾಡಿದ್ರು. ಈಗಾಗಲೇ ಅದನ್ನ ರೆಡಿ ಮಾಡಿದ್ರು. ಆ ದೃಷ್ಟಿಯಿಂದ ಬಹಳ ಏನ್ರಿ ಚೇಂಜ್ ಮಾಡೋದಾದ್ರೆ ನೋಡ್ರಿ ಅಂದ್ರು. ಇಲ್ಲ ನಾವೆಲ್ಲ ರೆಡಿ ಮಾಡಿದ್ವಿ ಅಂತ ಅವರು ಕೂಡ ಪುತ್ಥಳಿ ನಿರ್ಮಾಣ ಹೇಳಿದ್ರು. ಜೊತೆಗೆ ಈ ಗ್ರಾಮದಲ್ಲಿ ದೇವಸ್ಥಾನ ಇರ್ಬೋದು, ಗ್ರಾಮದ ಅಭಿವೃದ್ಧಿ ಇರ್ಬೋದು, ಎಲ್ಲರೂ ಒಟ್ಟಾಗಿ ಒಂದಾಗಿ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚು ಒಂದು ಸಹಕಾರ ಕೊಟ್ಟು ಒಂದು ಮೂಲಭೂತ ಸೌಕರ್ಯಗಳಿಗೆ ಏನೇನು ಬೇಕೋ ಸರ್ಕಾರ ನಾವೆಲ್ಲ ಹೆಚ್ಚಿನ ಒಂದು ಅನುದಾನ ಕೊಡೋದು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸ್ತೀರಿ. ಜೊತೆಗೆ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿರ್ತೀರಿ. ನನಗೂ ಕೂಡ ಅಧ್ಯಕ್ಷತೆ ವಹಿಸಿ ಮಾತಾಡಲು ಅವಕಾಶ ಕೊಡ್ತಾ ವೇದಿಕೆ ಮೇಲೆ ಹಿರಿಯರಿಗೂ, ಮುಖಂಡರಿಗೂ, ಪೂಜ್ಯ ಗುರುಗಳಿಗೂ, ಎಲ್ಲ ಗ್ರಾಮಸ್ಥರಿಗೂ ಶರಣ ಹೊಂದಿಸಿ ನಾನು ನ್ಯಾಯ ಮಾಡ್ಕೊಡ್ತೀನಿ. ಜೈ ಗುರು, ಜೈ ಬಸವ. ಪರಮ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಪಟ್ಟಾಧ್ಯಕ್ಷರು, ತರಳಬಾಳು ಶಾಖಾ ಮಠ, ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ, ವೇದಿಕೆಯಲ್ಲಿರತಕ್ಕಂಥ ತಾಲೂಕಿನ ಹೆಚ್ಚಿನ ಶಾಸಕರಾಗಿರ್ತಕ್ಕಂಥ ಡಿ ಶಾಂತನಗೌಡ್ರೆ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಶರಣರೇ, ವೇದಿಕೆಯ ಮುಂದುಗಡೆ ಇರತಕ್ಕಂಥ ಎಲ್ಲ ಶರಣರೇ, ಈ ಗ್ರಾಮ ಪೂರ್ತಿ ಬಸವಣ್ಣನ ಮಯಾನೆ ಆಗಿದೆ. ನಮಗೆ ಒಂದೊಂದ್ಸರಿ ಅನುಮಾನ ಬರ್ತದೆ, ಬಸವಣ್ಣವರು 16ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಅವರೇನು ಬಾಗೇವಾಡಿಯಲ್ಲಿ ಜನಿಸಿ ಅಲ್ಲಿಂದ ಕೂಡಲ ಸಂಗಮದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ತಮ್ಮ ಕಾರ್ಯಕ್ಷೇತ್ರವನ್ನು ಬಸವ ಕಲ್ಯಾಣಕ್ಕೆ ಏನು ವರ್ಗಾಯಿಸುತ್ತಾರೆ. ಅಲ್ಲಿ ಸಮಾಜದಲ್ಲಿರ್ತಕ್ಕಂಥ ಮೇಲು ಕೀಳು, ಅಸಮಾನತೆ, ಜಾತೀಯತೆ ಇವೆಲ್ಲವನ್ನ ಬೇಸತ್ತು ಅಲ್ಲೊಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಆ ಅನುಭವ ಮಂಟಪದಲ್ಲಿ ಜಾತ್ಯಾತೀತವಾಗಿ ಎಲ್ಲ ಸಮಾಜದ ಮುಖಂಡರಿದ್ರು. ಇವೆಲ್ಲ ಕೇಳಿರ್ಬೋದು. ಮಡಿವಾಳ ಮಾಚಯ್ಯ, ಗೋವಾರ ಕಕ್ಕಯ್ಯ, ಶರಣ ನಾಗಮ್ಮ, ಕಲ್ಲಮ್ಮ ಪ್ರಭುಗಳು, ಅಕ್ಕಮಾದೇವಿಯವರು ಸಹಿತ ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಪುರಾಣದ ಪ್ರಕಾರ 1,96,000 ಗಣಗಳು ಸೇರಿ ಒಂದು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ರು ಅನ್ನೋದನ್ನು ನಾವು ಕೇಳಿದ್ವಿ. ಅವರ ಕಾರ್ಯಕ್ರಮಗಳನ್ನ ನೋಡಲಿಕ್ಕೆ ಕಾಶ್ಮೀರದಿಂದ ಮಹಾರಾಜರಾಗಿರ್ತಕ್ಕಂಥ ಬೋಳಿಗೆ ಮಹಾರಾಜರಂಥವರು ಸಹಿತ ಅವರ ಪದವಿಯನ್ನು ತ್ಯಾಗ ಮಾಡಿ ಕಲ್ಯಾಣ ಪಟ್ಟಣಕ್ಕೆ ಬಂದು ಇವರ ಈ ಏನು ಸಭೆ ನಡೀತದೆ ಶರಣ ಸಭೆ, ಆ ಸಭೆಯಲ್ಲಿ ಭಾಗವಹಿಸಿದ್ರು ಅಂತಲೂ ಕೇಳಿದ್ವಿ. ಅವರ ವಾಗ್ಮೇತೆಯನ್ನು ಕಂಡು ಅಲ್ಲಿರ್ತಕ್ಕಂಥ ಕಲ್ಯಾಣದ ರಾಜ ಆಗಿರ್ತಕ್ಕಂಥ ವಿದ್ಯಾ ಮಹಾರಾಜ ಅವರ ರಾಜ್ಯದಲ್ಲಿ ಬಹಳ ದರಿದ್ರ ಆವರಿಸಿರ್ತದೆ. ಅಂಥ ಸಮಯದಲ್ಲಿ ಅಲ್ಲಿ ಒಂದು ಶಿಲೆ ಶಾಸನ ಸಿಗ್ತದೆ. ಆ ಶಾಸನವನ್ನು ಓದಲಿಕ್ಕೆ ಯಾರಿಗೂ ಬರೋದಿಲ್ಲ. ಆ ಸಮಯದಲ್ಲಿ ಆ ರಾಜ್ಯದ ಮಂತ್ರಿ ಆಗಿರ್ತಕ್ಕಂಥ ಮಧುವರ ಸಾಂತಕವರು ಅವರ ಅಳಿಯನಾದ ಬಸವಣ್ಣವ್ರನ್ನ ಕರೆಸಿ ಆ ಶಾಸನವನ್ನು ಓದಲಿಕ್ಕೆ ಹೇಳ್ತಾನೆ. ಆ ಶಾಸನವನ್ನು ಬಸವಣ್ಣವರು ಓದಿದಂಥ ಸಂದರ್ಭದಲ್ಲಿ ಅನೇಕ ಕಾಲದ ಮುಗಿದಿಟ್ಟಿರ್ತಕ್ಕಂಥ ಅಪಾರ ಸಂಪತ್ತು ಆ ರಾಜ್ಯದ ರಾಜರಿಗೆ ದೊರಕುತ್ತದೆ. ಅದೆಲ್ಲ ಸಿಕ್ಕದ್ರಿಂದ ಅವ್ರನ್ನ ಆ ರಾಜ್ಯದ ಮುಖ್ಯಮಂತ್ರಿಯಾಗಿ ಆದಾಗ ಅವ್ರಿಗೆ ಕಾರ್ಯಭಾರ ವಹಿಸಿಕೊಡ್ತಾರೆ. ಅವರು ಜನರ ಸೇವೆಗಾಗಿ ಮುಖ್ಯಮಂತ್ರಿ ಆಗಿರೋ ರಾಜ್ಯಭಾರ ಮಾಡ್ತಾರೆ. ಸಮಾಜದ ಒಳಿವಿಗಾಗಿ ಕಲ್ಯಾಣ ಮಂಟಪವನ್ನು ಕಟ್ಟಿ ಅಲ್ಲಿ ಅನುಭವ ಮಂಟಪದಲ್ಲಿ ಜನರಿಗೆ ಎಲ್ಲ ಸಮಾಜದವ್ರನ್ನ ಸೇರಿಸಿ ಒಂದು ವಚನ ಸಾಹಿತ್ಯವನ್ನು ಈ ರಾಜ್ಯಕ್ಕೆ ಕೊಟ್ಟು ನಾವು ನೋಡೋದಾದ್ರೆ ಇವತ್ತು ಇಂದ ಆ ಬಸವಣ್ಣವರು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಏನಾದರೂ ಕರ್ನಾಳಿ ಒಂದ್ಸರಿ ಬಂದು ಹೋದ್ರೆ ಅನ್ನೋ ಪಕ್ಷಕ್ಕೆ ಇವತ್ತು ಕರ್ನಾಳಿ ಕಾಣಿಸ್ತಾ ಇದೆ.
ಯಾಕೆಂದರೆ ನೋಡಿ ಅಲ್ಲಿ ನಮ್ಮೂರಿಂದ ಬರ್ತಾ ಇದ್ದಲ್ಲಿ ದಾರಿಯಲ್ಲಿ ಅಲ್ಲೊಂದು ಬಸವೇಶ್ವರ ದೇವಸ್ಥಾನ ಕಟ್ಟಡ ಆಗ್ತದೆ. ಊರು ಹೆದ್ದಾರಿಗೆ ಬರ್ತಿದ್ದಾಗಲೇ ಮಹಾದ್ವಾರ, ಬಸವೇಶ್ವರ ಸ್ವಾಮಿ ಮಹಾದ್ವಾರ. ಇಲ್ಲಿ ಒಳಗಡೆ ಬರ್ತಿದ್ದಾಗಲೇ ಇಲ್ಲೊಂದು ಮಹಾದ್ವಾರ. ಹಾಗೆ ಮುಂದುವರೆ ಅಲ್ಲಿ ಬಸವೇಶ್ವರರು ತೆರೆದಿರ್ತಕ್ಕಂಥ ಒಂದು ಪೂಜ್ಯ ಸನ್ನಿಧಿ. ಇವತ್ತು ಅವೆಲ್ಲವನ್ನು ಸೇರಿಸಿ ಗ್ರಾಮಕ್ಕೆ ಶೋಭೆಯನ್ನು ರೀತಿ ಈ ಗ್ರಾಮದಲ್ಲಿ ಏನು ಕಂಚಿನ ಪುತ್ಥಳಿಯಲ್ಲಿ ನಿರ್ಮಿಸಿದಿರಿ, ಇದು ನಿಜಕ್ಕೂ ಈ ಗ್ರಾಮದಲ್ಲಿ ಬಸವಣ್ಣವ್ರು ಏನಾದ್ರು ಒಂದು ಸರಿ ಬಂದು ಹೋಗಿದ್ರು ಅಂತಕ್ಕಂಥ ಅನುಮಾನ ನನಗೆ ಕಾಡ್ತಾ ಇದ್ದೀವಿ. ಅಷ್ಟೊಂದು ತಾವೆಲ್ಲ ಬಸವಣ್ಣವ್ರ ಬಗ್ಗೆ ಈ ಗ್ರಾಮದ ಜನ, ಈ ಗ್ರಾಮದ ಹಿರಿಯರು, ಮುಖಂಡರು, ಅದರಲ್ಲೂ ಈ ವಯಸ್ಸಿನ ಯುವಕರಲ್ಲಿ ಈ ರೀತಿ ಭಾವನೆ ಇದೆ ಅಂತಂದರೆ ನಿಜಕ್ಕೆ ನಾವು ಭಾಳ ಹೆಮ್ಮೆ ಪಡ್ಬೇಕಾದಂಥ ಕೆಲಸ. ಯಾಕೆಂದರೆ ಇವತ್ತು ಯುವಕರಿಗೆ ಬೇರೆ ಬೇರೆ ಚಟಗಳು ಜಾಸ್ತಿ ಇರ್ತವೆ. ಅವೆಲ್ಲವೂ ಬಿಟ್ಟು ಇವತ್ತು ಇವೆಲ್ಲ ತಾವೆಲ್ಲರೂ ಸೇರಿ ಈ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡೋದು ನೋಡಿದರೆ ನೀವು ಬಸವೇಶ್ವರ ಬಂದೋಗಿದ್ದಿರಬೇಕು. ಅದಕ್ಕಾಗಿ ನೀವು ಈ ಮತಿ ಬಂದಿದೆ ಅಂತ ಹೇಳ್ತಾ ಈ ಸಮಾರಂಭಕ್ಕೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಹೊಂದಿಸಿ ಪರಪೂಜ್ಯರು ವಿವರಿಸಿ 4 ವರ್ಷ ಮುಕ್ತಾಯ ಮಾಡಿ. ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಕಂಚಿನ ಪುತ್ಥಳಿ ಅನಾವರಣ ಸಮಾರಂಭದ ಉದ್ಘಾಟನೆ ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವಂತಹ ನಮ್ಮ ಶಾಸಕರಾದ ಡಿ.ಜಿ. ಶಾಂತನಗೌಡರವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಶರಣೆಯರೇ, ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಪೂಜಾ ಸ್ವಾಮೀಜಿಗಳು ಅವರು ಬಸವಣ್ಣನ ಬಗ್ಗೆ ಬಸವಣ್ಣನೇ ಅವರ ಉಪದೇಶ ಹೇಳ್ತಾರೆ. ಏನು ಅಂದರೆ, ನಾನು ನೋಡಿದಂಗೆ ಕೆಂಚಿಕೊತ್ತಲ್ಲಿ ಒಂದು ಬಸವಣ್ಣನ ಪುತ್ಥಳಿ ಇದೆ. ಅದನ್ನು ಬಿಟ್ಟರೆ ನಮ್ಮ ತಾಲೂಕಲ್ಲಿ ನಮ್ಮ ಕರ್ನಳ್ಳಿ ಗ್ರಾಮದಲ್ಲೇ ಒಂದು ಕಂಚಿನ ಪುತ್ಥಳಿ, ಬಸವೇಶ್ವರರ ಕಂಚಿನ ಪುತ್ಥಳಿ ಮಾಡಿದ್ದೀರಾ. ತುಂಬ ಅಭಿನಂದನೆಗಳು ನಿಮಗೆ. ಎಷ್ಟು ನಿಮಗೆ ಅಭಿನಂದನೆ ಹೇಳಿ ಸಾಲದು. ಯಾಕೆಂದರೆ ಕ್ರಾಂತಿಯೋಗಿ ಬಸವಣ್ಣ ಅಂತ ಹೆಸರೇ ಇದ್ದಾರೆ. ಕ್ರಾಂತಿ ಅಂದರೆ ಅಷ್ಟು ಸಾಮಾನ್ಯ ಅಲ್ಲ. ಇವತ್ತು ಪ್ರಪಂಚದಲ್ಲಿ ಕೆಲವು ಜಾಗದಲ್ಲಿ ಕ್ರಾಂತಿಗಳಾಗಿದ್ದಾವೆ. ಇವತ್ತು ಯುರೋಪಿಯನ್ ಕ್ರಾಂತಿ, ಅಮೆರಿಕ ಕ್ರಾಂತಿ, ಹೀಗೆ ನಮ್ಮ ದೇಶದಲ್ಲಿ ಕ್ರಾಂತಿ ಅಂತ ಆಗಿದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನ ಮುಖಾಂತರನೇ ಕ್ರಾಂತಿ ಆಗಿದ್ದು ಅಂತ ಹೇಳಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಅವತ್ತು ಬಹಳಷ್ಟು ಅಸಮಾನತೆ ಇತ್ತು. ಮೇಲು ಕೀಳು, ಸಣ್ಣರು ದೊಡ್ಡವರು, ಹೆಂಗೆ ಅಂದ್ರೆ ಆ ಒಂದು ಸಮಯದಲ್ಲಿ ಬಸವಣ್ಣವರು ದೇವ್ರ ರೀತಿ ಬಂದು ಅಸಮಾನತೆಯನ್ನು ಹೋರಾಡಿಸ್ಬೇಕು, ಎಲ್ಲರೂ ಒಂದೇ, ಸಮಾಜ, ಸಮಧರ್ಮ, ಎಲ್ಲರೂ ಒಂದೇ ಅಂತ ಹೋರಾಟ ಮಾಡಿದ್ರು. ಹಾಗಾಗಿ ಅವತ್ತು ಕ್ರಾಂತಿ ಆಯ್ತು. ಬಂಧುಗಳೇ, ಇವತ್ತು ನೋಡಿ, ಸಣ್ಣ ಜನಕ್ಕೂ ದೊಡ್ಡ ಜನಕ್ಕೂ ಅವತ್ತಿನ ಕಾಲದಲ್ಲೇ ಮದುವೆ ಮಾಡಿದ್ರು ಅಂದ್ರೆ ಎಷ್ಟು ಇವರು ಮುಂದಾಲೋಚನೆ ಇತ್ತು, ಎಷ್ಟು ಅವರು ದೂರದೃಷ್ಟಿಯಿಂದ ನಾಯಕರಾಗಿದ್ದು ಅನ್ನೋದಕ್ಕೆ ನಾನು ಹೇಳಕ್ ಬಯಸ್ತೇನೆ. ಇವತ್ತು ನನಗೆ ಗೊತ್ತಿರೋಂಗೆ ತ್ರೇತಾಯುಗ, ದ್ವಾಪರ ಯುಗ, ಬಹಳಷ್ಟು ಯುಗಗಳಿವೆ. ಇವತ್ತು ನಾವು ತ್ರೇತಾಯುಗದಲ್ಲಿ ರಾಮರಾಜ್ಯ ಅಂತೀವಿ. ಶ್ರೀರಾಮನ ರಾಮರಾಜ್ಯದಲ್ಲೂ ಸಹ ಅವತ್ತು ಸಮಾನತೆ ಇದ್ದಿಲ್ಲ. ಚಾತುರ್ವರ್ಣ ಇತ್ತು. ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ, ಚಾತುರ್ವರ್ಣಗಳು ಅವತ್ತು ಸಹ ಇತ್ತು. ಆ ಪಾಲನೆ ಮಾಡ್ತಾ ಇದ್ರು. ರಾಮರಾಜ್ಯ ಅಂತೀವಿ. ಆದ್ರೆ ಸಮಾನತೆಗೆ ಅವತ್ತೇನು ದುಷ್ಟ ಶಿಕ್ಷಣ ರಕ್ಷಣಾ ಅನ್ನೋದಿತ್ತು. ಅವತ್ತು ಸಮಾನತೆ ಇರಲಿಲ್ಲ. ಆದ್ರೆ 12ನೇ ಶತಮಾನದಲ್ಲಿ ನಮ್ಮ ಬಸವೇಶ್ವರವರು ಸಮಾನತೆಯನ್ನು ತಂದ್ರು. ಅಂತರದ ಒಂದು ಪುತ್ಥಳಿ ಇವತ್ತು ನೀವು ಮಾಡಿದ್ರಿ ಅಂದ್ರೆ ನಿಮ್ಗೆ ಎಷ್ಟು ಅಭಿನಂದನೆ ಸಾಲದು. ಇವತ್ತು ನೋಡಿ, ವೇದ ಉಪನಿಷತ್ತುಗಳಲ್ಲಿ ಬಹಳಷ್ಟು ವೇದ ಉಪನಿಷತ್ತುಗಳು, ಆದ್ರೆ ಆ ವಸ್ತುಗಳ ಸಾರ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯಪನ ಬೇಡ, ತನ್ನ ಬನ್ನಿಸಬೇಡ, ಎದುರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ಪರಿ ಅಂತೇಳಿ ಈ ವೇದಗಳು ಏನ್ ಹೇಳ್ತಾವ ಅದನ್ನು ಒಂದೇ ಒಂದು ವಚನದ ಮುಖಾಂತರ ನಮ್ಮೆಲ್ಲರಿಗೂ ತಿಳಿ ಹೇಳಿದ್ದಾರೆ. ಅಂದ್ರೆ ನಿಜವಾಗ ಅವರು ಕ್ರಾಂತಿಯೋಗಿ ಬಸವಣ್ಣ, ವಿಶ್ವಗುರು ಬಸವಣ್ಣ. ಇವತ್ತು ನಮ್ಮ ಸರ್ಕಾರ ಇವತ್ತು ಅವರಿಗೆ ನೋಡಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅವರು ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿ ಅವರು ಫೋಟೋ ಇಡಬೇಕಂತ ಆದೇಶ ಮಾಡಿದ್ರು ಸಿದ್ದರಾಮಯ್ಯನವರು. ಅದೇ ರೀತಿ ಬಸವಣ್ಣ ಏನು ಬಸವ ಜಯಂತಿ ದಿವಸನೇ ಅವರು ಮುಖ್ಯಮಂತ್ರಿಯಾಗಿ ನಾವು ಇದನ್ನು ತಗೊಂಡ್ರು. ಹಾಗಾಗಿ ಸಮಾನತೆಯಿಂದ ಕೂಡಿದಂತ ಒಂದು ನಮ್ಮ ರಾಜ್ಯ ಆಗಬೇಕನ್ನು ಕನಸ್ಕೊಂಡಂತ ಬಸವಣ್ಣನವರು ಇವತ್ತು ನಾವು ಪುತ್ಥಳಿ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಅಭಿನಂದಿಸಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಒಂದು ಮಾತು ಮುಗಿಸ್ತಾನೆ. ಜೈ ಕರ್ನಾಟಕ, ಜೈ ಬಸವ. ಪ್ರೋಗ್ರಾಮ್ ಯೂಟ್ಯೂಬಿಗೆ ಹೋಗಿ ಓಪನ್ ಮಾಡಿದ್ರೆ ಗೊತ್ತಾಗತ್ತೆ. ಅವಾಗ ಅವರು 3ನೇ ತರಗತಿ ಬುದ್ಧಿ ಅವಳು, ಈಗ 7th. ಅವತ್ತು ಯೂಟ್ಯೂಬ್ನ ನೋಡಿ ಕಲ್ತಾಳು. ಇವತ್ತಿನವರೆಗೂ ದಿನ ಬೆಳಿಗ್ಗೆ ಎದ್ದು ಪೂಜೆ ಮಾಡಿಕೆ, ಲಿಂಗ ಪೂಜೆ ಮಾಡಿಕೊಂಡು
ಈಗ ಆಟ ಆಡಕರ ಸ್ಪೋರ್ಟ್ಸ್ಗೆ ಒತ್ತಾಟ ಎಂದು ಇದೊಂದು 6 ತಿಂಗಳಿಂದ ತೆಗೆದುಕೊಳ್ಳಬಹುದು. ದಿನ ಬೆಳಿಗ್ಗೆ ಕೂರಿಸ್ತಾಳೆ, ಇವತ್ತು ಇದಾಗೈತಿ ಆಚೆ ಮಾಡೋದು. ಅವಳು ನೋಡಿ ಅವಳು ಇನ್ಫ್ಲುಯೆನ್ಸ್ ಆಗಿ ನಾವು ಮನೆಗೆ ಹಿಂಗೆ ಹಚ್ಚಿ ನಾವು ಡೈಲಿ ಕೂರಿಸ್ತಾ ಇದ್ದೀವಿ. ಈಗ